ನಮಸ್ತೆ, ನಾನು ನಿಮ್ಮ ಹರೀಶ್. ವಿಕಾಸ ದರ್ಪಣಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಏನು ವಿಕಾಸ ದರ್ಪಣ ಅಂತ ನನ್ನ ಇಂದಿನ ಸಂಚಿಕೆಯಲ್ಲಿ ಹೇಳಿದೆ ನಾನು. ವಿಕಾಸ ಅಂದರೆ ಡೆವಲಪ್ಮೆಂಟು, ದರ್ಪಣ ಅಂದರೆ ಕನ್ನಡಿ. ನಮ್ಮ ಡೆವಲಪ್ಮೆಂಟು ನಾವು ಕನ್ನಡಿಲಿ ನೋಡಿದಾಗ ನಮ್ಮಿಂದ ಆಗ್ತಿದೆ ಡೆವಲಪ್ಮೆಂಟು ಅನ್ನೋದು ಇಂಪಾರ್ಟೆಂಟು. ಚೇಂಜು ನಮ್ಮಿಂದನೇ ಆಗಬೇಕು ಅನ್ನೋದೇ ಈ ವಿಕಾಸ ದರ್ಪಣ. 224 ಕಾನ್ಸ್ಟಿಟ್ಯೂಯೆನ್ಸಿಗೂ ನಾವು ಬರ್ತಾಯಿದ್ದೀವಿ. 224 ಕಾನ್ಸ್ಟಿಟ್ಯೂಯೆನ್ಸಿಲೂ ನಮ್ಮ ವೆಲ್ ಬೀಯಿಂಗ್ ರಿಪೋರ್ಟರ್ಸ್ ಇರ್ತಾರೆ. ಏನಕ್ಕೆ? ನಿಮ್ಮ ಅಭಿವೃದ್ಧಿಗೆ ವರ್ಕ್ ಮಾಡೋದಕ್ಕೆ. ಆ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿನೂ ಶ್ರೀಮಂತವಾದಂಥ ಕಾನ್ಸ್ಟಿಟ್ಯೂಯೆನ್ಸಿ ಆಗಬೇಕು. ಯಾಕಂದರೆ ನಮ್ಮ ರಾಜ್ಯ ಅತಿ ಶ್ರೀಮಂತವಾದಂಥ ರಾಜ್ಯ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತೀವಿ. ನೋ ಬ್ಲೇಮ್ ಗೇಮ್. ಯಾವುದೇ ತಪ್ಪನ್ನು ತೋರಿಸಲ್ಲ, ಆ ತಪ್ಪನ್ನು ಸರಿ ಮಾಡೋದ ಕಡೆ ನಾವು ವರ್ಕ್ ಮಾಡ್ತೀವಿ. ಅಭಿವೃದ್ಧಿ ಕಡೆ ಮಾತ್ರ ನಾವು ವರ್ಕ್ ಮಾಡ್ತೀವಿ. ಇದೇ ನಿಮ್ಮ ವಿಕಾಸ ದರ್ಪಣ. ಇಂದಿನ ಸಂಚಿಕೆಯಲ್ಲಿ ಮನಸ್ಸಿನ ಬಗ್ಗೆ ಹೇಳಿದೆ ನಾನು. ನೀವು ಮನಸ್ಸು ಮಾಡಿದ್ದೀರ ವಿಕಾಸ ದರ್ಪಣಕ್ಕೆ ಅಂತ ನಾನು ನಂಬಿದ್ದೀನಿ. ಸೊ ಒಟ್ಟಿಗೆ ನಾವು ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಅದುವೇ ಆರೋಗ್ಯ. ಏನು ಆರೋಗ್ಯ? ಇದನ್ನ ಹೆಂಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದು? ನಮ್ಮ ರಾಜ್ಯ ಯಾಕೆ ಪವರ್ಫುಲ್ ಈ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಹೇಳಿದೆ, ನಮ್ಮ ಇಡೀ ಪ್ರಪಂಚದಲ್ಲಿ 195 ದೇಶಗಳಿದೆ. ಒಟ್ಟು ಜನಸಂಖ್ಯೆ ಎಷ್ಟಿದೆ ಇಲ್ಲಿ? 815 ಕೋಟಿ. ಭಾರತದಲ್ಲೇ 146 ಕೋಟಿ ಇದೆ. ನಮ್ಮ ಕೆಲಸ ಏನೇಲೆ ಅಲ್ಲಿಂದ ರೆವಿನ್ಯೂ ನಮ್ಮ ರಾಜ್ಯಕ್ಕೆ ಬರಬೇಕು. ಎಲ್ಲರೂ ಇಲ್ಲಿ ದುಡ್ಡನ್ನ ಹೂಡಿಕೆ ಮಾಡೋದು ಒಂದೇ ಅಲ್ಲ, ಖರ್ಚು ಮಾಡಬೇಕು. ಅದಕ್ಕೋಸ್ಕರನೇ ವರ್ಕ್ ಮಾಡ್ತಿರೋದು ನಮ್ಮ ಈ ವಿಕಾಸ ದರ್ಪಣ. ಆರೋಗ್ಯ ವಿಚಾರಕ್ಕೆ ಬಂತು ಅಂದರೆ ನಮ್ಮ ದೇಶ ಏನಂತ ತಿಳ್ಕೊಂಡ್ರಿ, ಆಯುರ್ವೇದ ಓಲ್ಡೆಸ್ಟ್ ಪವರ್ಫುಲ್ಲು ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಕೊಟ್ಟಿರುವಂತಹ ದೇಶ ನಮ್ಮ ಭಾರತ. ಯೋಗ ಕೊಟ್ಟಿರೋದು ನಮ್ಮ ಭಾರತ. ಸಿದ್ಧರು ಕೊಟ್ಟಿರುವಂಥದ್ದು ನಮ್ಮ ಭಾರತ. ಇದೆಲ್ಲೂ ಇಲ್ಲ, ಮೊನೊಪೊಲಿ. ನನ್ನ ಹಿಂದಿನ ಸಂಚಿಕೆ ಹೇಳಿದೆ, ಸೌದಿ ಅರೇಬಿಯಾದಲ್ಲಿ ಅಲ್ಲಿ ಏನು ಸಿಗುತ್ತೆ? ಆಯಿಲ್ಲು. ನಮ್ಮಲ್ಲಿ ಏನು ಸಿಗುತ್ತೆ? ಆಯಿಲ್ ಏನಾದ್ರು ನಿಂತೋಗ್ಬಿಡ್ಬೋದು, ನಮ್ಮಲ್ಲಿ ನಿಲ್ಲೋದೇ ಇಲ್ವಲ್ಲ. ಯಾಕಂದರೆ ಆರೋಗ್ಯ ಎಲ್ರಿಗೂ ಬೇಕೇ ಬೇಕು. ಸೊ ಎಲ್ಲರೂ ನಮ್ಮ ರಾಜ್ಯಕ್ಕೆ ಬರೋಂಗೆ ಏನು ಮಾಡ್ಕೊಳ್ಳೋದು ಆರೋಗ್ಯ ವಿಚಾರವಾಗಿ ಅನ್ನೋದ್ರ ಬಗ್ಗೆ ಯಾಕೆ ನಾವು ಯೋಚನೆ ಮಾಡಬಾರ್ದು? ಅದಕ್ಕೋಸ್ಕರ ಯಾಕೆ ವರ್ಕ್ ಮಾಡಬಾರ್ದು? 224 ಕಾನ್ಸ್ಟಿಟ್ಯೂನ್ಸಿಲಿನೂ ಡಾಲರ್ಸು ಪೌಂಡ್ಸು ಬರೋಂಗಾಯಿತು ಅಂದರೆ ನಮ್ಮ ದೇಶ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿ ಸಾಧ್ಯ. ನಮ್ಮ ರಾಜ್ಯದ ಮುಖ್ಯನಾ? ಇದೊಂದು ಮಾಡಲಾಗುತ್ತೆ ನಮ್ಮ ರಾಜ್ಯ. ಈ ರಾಜ್ಯದ ಮುಖ್ಯನ ನಾವು ಕಾಪಿನ ಬೇರೆ ರಾಜ್ಯಕ್ಕೂ ಮಾಡ್ಬೋದು. ನಮ್ಮ ದೃಷ್ಟಿ ಒಂದೇ ರೀ. ಒಟ್ಟಿಗೆ ನಾವು ಏನು ಕೆಲಸ ಮಾಡ್ತಿರಲ್ಲೇ ಭಾರತ ಗ್ಲೋಬಲ್ ಲೀಡರ್ ಆಗಬೇಕು. ಅದುವೇ ವಿಕಾಸ ದರ್ಪಣ. ಹೆಂಗಾಗುತ್ತೆ ಸ್ವಲ್ಪ ನೋಡೋಣ ಪ್ರಾಕ್ಟಿಕಲಾಗಿ. ಕಾವೇರಿ ನದಿ ಎಲ್ಲಿರೋದು? ಕರ್ನಾಟಕದಲ್ಲಿ. ಇನ್ನೆಲ್ಲರೂ ಇದೆಯಾ ಬೇರೆ ಕಡೆ? ಇಲ್ಲ. ಅದ್ರ ಮಹತ್ವ ಏನು? ಅದ್ರ ಇಂಪಾರ್ಟೆನ್ಸ್ ಏನು? ಆ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಏನೇನು ಪರಿಣಾಮಗಳು ಬೀಳುತ್ತೆ ರಿಸರ್ಚ್ ಮಾಡಬೇಕಲ್ವಾ? ರಿಸರ್ಚ್ ಮಾಡಿಬಿಟ್ಟು ನಾವು ಅದನ್ನು ಪ್ರೆಸೆಂಟೇಷನ್ ಕೊಟ್ಟು ಇಡೀ ಪ್ರಪಂಚಕ್ಕೆ ತೋರಿಸ್ತಾರೆ. ಆಟೋಮೆಟಿಕ್ಕಾಗಿ ಎಲ್ಲರೂ ಅಲ್ಲಿ ಬರೋಕ್ಕೆ ಶುರು ಮಾಡ್ತಾರೆ. ನಮ್ಮಲ್ಲಿ ಟೂರಿಸಮ್ ಮಾಡಬೇಕು, ಹೆಲ್ತ್ ಓರಿಯೆಂಟೆಡ್ ಟೂರಿಸಮ್ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳೋದಲ್ಲ, ನಾನು ನೀವು ಮಾಡ್ಬೇಕು ರೀ. ನಮ್ಮದೇನು ಕೊಡುಗೆ ಇದೆ ಅದು ಇಂಪಾರ್ಟೆಂಟು. ಆಯುಷ್ ಟಿ ವಿ ಸಂಪೂರ್ಣವಾಗಿ ಡೆಡಿಕೇಟ್ ಆಗಿದೆ. ನಿಮ್ಮದು ಆಯುಷ್ ಚಾನಲ್ಲು. ನಮ್ಮ ಮೂಲ ಉದ್ದೇಶ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿದು ಆರೋಗ್ಯವಾದಂಥ ಜೀವನವನ್ನು ನಡೆಸಬೇಕು ಅಂತ. ಆ ನಿಟ್ಟಿನಲ್ಲಿ ಆರೋಗ್ಯ ಜೀವನದ ಜೊತೆಲಿ ದುಡ್ಡು ಬಂದರೆ ಯಾಕೆ ಬೇಡ? ದುಡ್ಡು ಬರೋಂಗೆ ಹೆಂಗೆ ವರ್ಕ್ ಮಾಡೋದು? ಇವರಿಂದ ಹೆಂಗೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಒಂದೊಂದು ಮನೆ, ಒಂದೊಂದು ಕುಟುಂಬಕ್ಕೂ ದುಡ್ಡು ಹೆಂಗೆ ನಾವು ತರಿಸೋದ್ರ ಬಗ್ಗೆ ನಾವು ಯಾಕೆ ಒಟ್ಟಿಗೆ ವರ್ಕ್ ಮಾಡಬಾರ್ದು ನೋಡಿ. ಆ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದ ಏನಾಗ್ತಿದೆ ಆಯುಷ್ ಟಿ ವಿಯಿಂದ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ಯಾಕಂದ್ರೆ ನಿಮ್ಗೆ ಹೇಳೋ ಮೊದಲು ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಡ್ತೀನಿ. ಇದೇ 2025 ಏಪ್ರಿಲಲ್ಲಿ ಯಾರೂ ಮಾಡದಿರೋಂಥ, ಯಾವುದೇ ಮೀಡಿಯಾ ಮಾಡದಿರೋಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ವಿ. ಇದೇ ಪ್ಯಾಲೇಸ್ ಗ್ರೌಂಡಲ್ಲಿ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್ ಅಂತ 5,000 ಜನ ಡಾಕ್ಟ್ರುಗಳು ಸೇರಿದರು. ಅದಲ್ಲದೆ
1,00,000 ಹತ್ರ ಜನ ಕ್ರೌಡ್ ಬಂದು ಹೋದರು. ಏನಕ್ಕೋಸ್ಕರ ಇದು ಮಾಡಿದ್ದು ಅಂದರೆ 4 ದಿನ ನಡೀತಿದ್ದು. ನಮ್ಮ ರಾಜ್ಯದ ಮೂಲೆಯಿಂದ ಬಂದಂಥ ಡಾಕ್ಟ್ರುಗಳ ಅವರ ಕೆಪಾಸಿಟಿ ಏನು, ನಮ್ಮ ರಾಜ್ಯದಲ್ಲಿ ಏನೇನಿದೆ, ಆರೋಗ್ಯವನ್ನು ಡೆವಲಪ್ ಮಾಡೋವಂಥದ್ದಕ್ಕೋಸ್ಕರ ಏನೇನು ಅವಕಾಶಗಳಿದೆ, ಮತ್ತು ಸ್ಟಾರ್ಟಪ್ ಹೆಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ವಿ. ಜೊತೆಲಿ ನಾವು ಯಾವುದೇ ಒಂದು ಸಿಸ್ಟಮ್ ವಿರೋಧ ಇಲ್ಲ. ನಮಗೇನು ಗೊತ್ತಾ, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಯಾಕಂದರೆ ಒಬ್ಬ ಮನುಷ್ಯನಿಗೇನೋ ಆರೋಗ್ಯ ಸಮಸ್ಯೆ ಇದೆ ಅಂತ ಬಂದಾಗ ನಾನು ನನ್ನ ಸಿಸ್ಟಮಲ್ಲಿ ಮಾತ್ರ ಕ್ಯೂರ್ ಆಗಬೇಕು, ಬೇರೆ ಸಿಸ್ಟಮ್ ಆದರೆ ಆಗಲ್ಲ ಅಂತ ಹೇಳ್ಬಾರ್ದು. ಎಲ್ಲ ಸಿಸ್ಟಮನ್ನು ಸೇರಿ ಅವನು ಸರಿ ಹೋಗಬೇಕು. ಅದಕ್ಕೋಸ್ಕರ ಇಂಟಿಗ್ರೇಷನ್ ಬಗ್ಗೆ ನಾವು ಒತ್ತನ್ನು ಕೊಟ್ವಿ. ಅಂದರೆ ಮಾಡ್ರನ್ ಸೈನ್ಸೂ ಬೇಕು, ಆಯುಷ್ ಸಿಸ್ಟಮನ್ನು ಬೇಕು. ಇಬ್ಬರು ಕೈ ಜೋಡಿಸ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಆ ಡಾಕ್ಟ್ರ್ ಹತ್ರ ಬಂದಾಗ ಅವನು ಹೊರಗಡೆ ಹೋಗುವಾಗ ಆರೋಗ್ಯವಾಗಿ ಹೋಗಬೇಕು. ಅದ್ರ ಬಗ್ಗೆ ಈ GWCಲಿ ನಾವು ವರ್ಕ್ ಮಾಡಿದ್ವಿ. ಏನಕ್ಕೆ ಇಂಟಿಗ್ರೇಷನ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈಗ ಹಳ್ಳಿ ಕಡೆ ಹೋದಾಗ ನಮ್ಗೆ ಸಿಗೋದು ಕೇವಲ ಆಯುರ್ವೇದ ಡಾಕ್ಟ್ರು ಅಥವಾ ಯುನಾನಿ ಡಾಕ್ಟ್ರು ಅಥವಾ ಹೋಮಿಯೋಪತಿ ಡಾಕ್ಟ್ರ್ ಇರ್ತಾರೆ. ಸೊ ಇಲ್ಲಿ ಏನೋ ಒಂದು ಎಮರ್ಜೆನ್ಸಿ ಬಂದ್ಬಿಡ್ತು, ಆ ಪೇಷಂಟ್ ಬಂದಿದ್ದಾನೆ, ಅವ್ನಿಗೆ ಇಮಿಡಿಯೇಟಾಗಿ ಒಂದು ಇಂಜೆಕ್ಷನ್ ಕೊಡ್ತಾರೆ, ಅವನು ಸತ್ತೇ ಹೋಗ್ಬಿಡ್ತಾನೆ. ಅಥವಾ ಅಂದರೆ ಇಂಗ್ಲೀಷ್ ಮೆಡಿಸಿನ್ ಕೊಡಲೇಬೇಕಾದ ಒಂದು ಟ್ಯಾಬ್ಲೆಟು. ಅಂಥ ಸಂದರ್ಭದಲ್ಲಿ ಇವನು ಕೊಡದೇ ಹೋದರೆ ಸರಿನೋ ತಪ್ಪು ನೀವು ಯೋಚನೆ ಮಾಡಿ ಕೊಳ್ಳೇಬೇಕು. ಅದಕ್ಕೋಸ್ಕರ ಅವರು ಓದಿದ್ದಾರೆ, ಅವ್ರ ಸಿಲೆಬಸ್ಸಲ್ಲಿ ಇದೆ ಎಮರ್ಜೆನ್ಸಿ ಮೆಡಿಸಿನ್ ಹೆಂಗೆ ಯಾವ ಟೈಮಲ್ಲಿ ಕೊಡಬೇಕು ಅಂತ. ಸೊ ಅದನ್ನು ಕೊಡೋದ್ರಿಂದ ಅವನು ಬದುಕ್ತಾನೆ. ಆಮೇಲೆ ನಂತರ ನಮ್ಮ ಸಿಸ್ಟಮ್ ಆಯುರ್ವೇದ ಮುಖ್ಯನ ಅವ್ನು ಹೆಂಗೆ ಆರೋಗ್ಯವಾಗಿರ್ಬೋದು ಅನ್ನೋದು ಯೂಸ್ ಮಾಡಿದ್ರೆ ಅಲ್ಲಿ ನೋಡಿ ನಿಜವಾದ ನಾವು ಸೇವೆ ಮಾಡಿದಂಗೆ ಆಗುತ್ತೆ ಮನುಕುಲಕ್ಕೋಸ್ಕರ. ಬಟ್ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಪಾಲಿಸಿಗಳನ್ನು ಪೂರಕವಾಗಿರಬೇಕು. ನಮ್ಮ ಸರ್ಕಾರದ ಪಾಲಿಸಿ ಹೇಗಿದೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ನೀವು ಇಂಗ್ಲೀಷ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅಂತಾರೆ. ಇಂಗ್ಲೀಷ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಿಲ್ಲ, ಎಮರ್ಜೆನ್ಸಿಗೆ ಯೂಸ್ ಮಾಡ್ತಿರೋದು. ಅದನ್ನೇನಾರು ಕೊಟ್ಬಿಟ್ರೆ, ಅದನ್ನೇನಾದ್ರು ಇಶ್ಯೂ ಮಾಡಿದ್ರೆ ಬೇರೆಯವರು ಪಾಪ ನಮ್ಮ ಆಯುಷ್ ಡಾಕ್ಟರ್ಸ್ ತೊಂದರೆ ಆಗುತ್ತೆ. ಇದು ಸರಿನಾ? ಸೊ ಇಲ್ಲೇನಾಗುತ್ತೆ ಅಂದರೆ, ನಮ್ಮ ಅಭಿವೃದ್ಧಿ ಆಗಬೇಕು ನಮ್ಮ ರಾಜ್ಯ ಅಂದರೆ ನಮ್ಮ ಸರ್ಕಾರದ ಪಾಲಿಸಿಗಳು ಕೂಡ ಪೂರಕವಾಗಿರಬೇಕು. ನೀವು ಯೋಚನೆ ಮಾಡಿ, ಇಡೀ ಪ್ರಪಂಚಕ್ಕೆ ಸರ್ಜರಿಯಿಂದ ಹಿಡಿದು ಹೆಲ್ತ್ ಬಗ್ಗೆ ಕೊಟ್ಟಿದ್ದು ನಮ್ಮ ದೇಶ. ನಮ್ಮ ದೇಶದ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಬೇರೆ ಸಿಸ್ಟಮ್ಗಳು ಬಂದಿರುವಂಥದ್ದು. ಇವತ್ತು ನಮ್ಮವರೇ ಕೊಟ್ಟಿರುವಂಥ ಒಂದು ಸಿಸ್ಟಮ್ನ ನಾವು ಯೂಸ್ ಮಾಡೋಂಗಿಲ್ಲ. ಆ ಸಿಸ್ಟಮ್ ಕೊಡೋವಂಥ ಇಂಪಾರ್ಟೆನ್ಸು ನಮ್ಮ ಸಿಸ್ಟಮ್ ಕೊಡದೆ ಹೋದರೆ ತಪ್ಪು ಯಾರ್ದು? ನಾವುಗಳೇ ನಮ್ಮ ಒಂದು ಜನರನ್ನ ತುಳಿತಾ ಇದ್ದೀವಿ. ನಮ್ಮ ರಾಜ್ಯ ಶ್ರೀಮಂತವಾದಂಥ ರಾಜ್ಯ ಮಾಡೋದ ಕಡೆ ನಾವು ಹೋಗ್ತಾ ಇದ್ದೀವಿ. ವಿಕಾಸ ದರ್ಪಣ ಫಾರಿನಿಂದ ಇಲ್ಲಿಗೆ ಬರಬೇಕು ಟ್ರೀಟ್ಮೆಂಟ್ಗೆ. ಹೆಲ್ತ್ ಸೆಗ್ಮೆಂಟ್ ಇದೆ ನೋಡಿ, ವೆರಿ ಬಿಗ್ ಇಂಡಸ್ಟ್ರಿ, ತುಂಬ ದೊಡ್ಡ ಇಂಡಸ್ಟ್ರಿ. ಸೊ ನಾವು ಆಯುಷ್ ಟಿವಿಯಿಂದ ಆಯುಷ್ ಫೋರ್ಸ್ ಅಂತ ಮಾಡಿದ್ದೀವಿ. ನಾವು ಏನು ಆಯುಷ್ ಫೋರ್ಸು ಅಂದರೆ, ಇದೊಂದು ಅದ್ಭುತವಾದಂಥ ಒಂದು ಬೆಳವಣಿಗೆ ಆಗ್ತಾ ಇರೋದು. ಹತ್ರ 20,000 ಜನ ಡಾಕ್ಟ್ರು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಈ ಆಯುಷ್ ಫೋರ್ಸಿನ ಮೂಲ ಉದ್ದೇಶ ಅಂದರೆ, ಇದರಲ್ಲಿ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧ, ಹೋಮಿಯೋಪತಿ ಪ್ಲಸ್ ಟಿಬೆಟಿನ್ ಮೆಡಿಸಿನ್ನು, ಸೋರಿಕ್ಪಾ ಅಂತೀವಿ, ಅದ್ರ ಜೊತೆಯಲ್ಲಿ ಮಾಡರ್ನ್ ಮೆಡಿಸಿನ್ನು ಸೇರಿಕೊಳ್ಳುತ್ತೆ. ಇಂಟಿಗ್ರೇಟೆಡ್ ಆಗಿ ಒಂದು ಫೋರ್ಸ್ ಆಗಿ ನಾವು ನಿಂತಾಗ ಇಮ್ಯುನಿಟಿ ಆಟೋಮೆಟಿಕ್ ಡೆವಲಪ್ ಆಗುತ್ತೆ. ಇಮ್ಯೂನ್ ವೆಲ್ಬೀಯಿಂಗ್ ಮೂಮೆಂಟ್ನ ಶುರು ಮಾಡಿದ್ದೀವಿ. ಇಮ್ಯೂನ್ ವೆಲ್ಬೀಯಿಂಗ್ ಮೂಮೆಂಟ್ ಏನಪ್ಪ ಅಂದರೆ, ಇದೇ 224 ಕಾನ್ಸ್ಟಿಟ್ಯೂಯೆನ್ಸಿಲಿ 224 ಜನ ವೆಲ್ಬೀಯಿಂಗ್ ರಿಪೋರ್ಟರ್ಸ್, ನಾನು ಹೇಳ್ತೀನಿ ಯಾರದು ಏನದು ಅಂತ, ಇದೊಂದು ಸರ್ಪ್ರೈಸಾಗಿ ಇಟ್ಟಿದ್ದೀನಿ ನಾನು. ರಿಪೋರ್ಟರ್ಸ್ ಮುಖೇನ ಪ್ರತಿಯೊಂದು ಮನೆಗೂ ಹೋಗಿ ಡಾಕ್ಟ್ರ್ ಹತ್ರ ಬರಬೇಡಿ ಅಂತ ಡಾಕ್ಟ್ರುಗಳೇ ವರ್ಕ್ ಮಾಡ್ತಾರೆ. ಏನು ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ ಇಮ್ಯುನಿಟಿ ಜಾಸ್ತಿ ಆಗೋಯ್ತು ಅಂತ ತಿಳ್ಕೊಳ್ಳಿ, ಯಾವ ರೋಗನೂ ಬರಲ್ಲ. ಇವಾಗ ಕೊರೋನಾ ಬಂದಾಗ ಸತ್ತೋರು ಯಾರೇಳೆ? ಇಮ್ಯುನಿಟಿ ಕಮ್ಮಿ ಇದ್ದವರು. ಇಮ್ಯುನಿಟಿ ಜಾಸ್ತಿ ಇದ್ದವ್ರು ಯಾರೂ ಸತ್ತಿಲ್ಲ. ಇವತ್ತು ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾ ತೊಗೊಳ್ಳಿ, ಇಂಥದ್ದೇ ಹಣ್ಣು ತಿನ್ನಬೇಕು, ಹಿಂಗೆ ತರಕಾರಿ ತಿನ್ನಬೇಕು, ಇಷ್ಟು ವಿಟಮಿನ್ಸ್ ಇರಬೇಕು, ಇಷ್ಟು ಪ್ರೋಟೀನ್ಸ್ ಇರಬೇಕು, ಇಷ್ಟು ಮಿನರಲ್ಸ್ ಇರಬೇಕು, ಈ ಥರ ಲೈಫ್ ಸ್ಟೈಲ್ ಇರಬೇಕು, ಬೆಳಗ್ಗೆ ಹಿಂಗೆ ತಿನ್ನಬೇಕು, ಸಂಜೆ 6 ಗಂಟೆ ಮೇಲೆ ತಿನ್ನಬಾರ್ದು. ಇವನ್ನೆಲ್ಲನೂ ನಾಗಸಾಧುಗಳು ಪ್ರಾಕ್ಟೀಸ್ ಮಾಡ್ತಾರಾ?
ಅಗೋರಿಗಳು ಪ್ರಾಕ್ಟೀಸ್ ಮಾಡ್ತಾರಾ? ಊರಲ್ಲಿ ಪಾಪ ಹಳ್ಳಿ ಜನರು ಪ್ರಾಕ್ಟೀಸ್ ಮಾಡ್ತಾರಾ? ನೀವು ನೋಡಿ, ಅವ್ರು ಯಾರೂ ಡಾಕ್ಟ್ರ್ ಹತ್ರ ಬರೋಲ್ಲ. ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದವರು ಡಾಕ್ಟ್ರ್ ಹತ್ರ ಹೋಗೋದು. ತಪ್ಪು ತಿಳ್ಕೊಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಾಡಿ ದೇವ್ರು ಹೆಂಗೆ ಕೊಟ್ಟವನೇ ಅಂದರೆ, ಏನು ಬೇಕು ಏನು ಬೇಡ ಅನ್ನೋದು ಅದು ಗೊತ್ತು. ಬೇಕಾಗಿರೋ ತೊಗೊಳುತ್ತೆ, ಬೇಡದವ್ರದೆಲ್ಲ ಅದು ತೆಗೆದಾಕ್ಬಿಡ್ತೈತೆ. ಬೆಳಗ್ಗೆ ಹೋಗಲ್ವ ನಾವುಗಳು? ಗಲೀಜು ತೆಗಿಯೋದು ಏನಲ್ಲಿ? ಬೇಡದವ್ರದ್ದು ಬಾಡಿ ಗೊತ್ತು, ಅವನು ತೆಗಿಯುತ್ತೆ. ನೀವು ಓವರ್ ಡಯಟ್ ಮಾಡಿಬಿಟ್ರೆ ತಪ್ಪು ತಿಳ್ಕೊಬೇಡಿ. ಎಷ್ಟು ಜನ ಇವತ್ತು ಸಾಯ್ತಾ ಇದ್ದಾರೆ ಓವರ್ ಡಯಟ್ ಮಾಡಿಬಿಟ್ಟು. ಆ ಡಯಟ್ ಜೊತೆಲಿ ಜಿಮ್ ಮಾಡಿ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತವ್ರೆ. ಎಕ್ಸಸ್ ಆಫ್ ಸೈಕ್ಲಿಂಗ್ ಅಂತೆ, ಜಾಗಿಂಗ್ ಅಂತೆ ಮಾಡಿಬಿಟ್ಟು ಎಷ್ಟು ಜನ ಹೋಗ್ತಾವ್ರೆ. ನೀವು ಏನು ಹೇಳ್ತಿರೋದು? ಬಾಡಿ ಇರೋದು ನೀವು ಏನಾರು ಒಂದು ಸಾಧನೆ ಮಾಡೋಕ್ಕೆ ಒಂದು ಇನ್ಸ್ಟ್ರೂಮೆಂಟ್. ಇದು ದೇವಾಲಯ. ಇದು ಈ ದೇವಾಲಯನ ದೇವಸ್ಥಾನ ಹಂಗೆ ನೋಡಿ. ಅದು ಬಿಟ್ಬಿಟ್ಟು ಎಕ್ಸಸ್ ಆಫ್ ನೀವು ಏನೇ ಮಾಡಿ. ಉದಾಹರಣೆಗೆ ತೊಗೊಳಪ್ಪ, ಹಣ್ಣು ಒಳ್ಳೆಯದು ಅಂತ ತಿಳ್ಕೊಂಡು. ಹಣ್ಣು ತುಂಬ ಒಳ್ಳೇದು, ಎಲ್ರಿಗೂ ಗೊತ್ತು. 3 ಹೊತ್ತು ಹಣ್ಣು ತಿಂತಿದ್ರೆ ಇರೋ ಬರೋ ಕಾಯಿಲೆ ಬಂದುಬಿಡ್ತೈತೆ, ಬೇರೆ ಏನು ತಿಂದೆ ಹೋದರೆ. ಅಥವಾ ಬರೀ ನಾನು ತರಕಾರಿನೂ ತಿಂತೀನಿ, ಏನೂ ತಿನ್ನ 3 ಹೊತ್ತು ತರಕಾರಿ ತಿಂತಿದ್ರು ನಮ್ಗೆ ಏನೇನು ಬೇಕೋ ಶರೀರಕ್ಕೆ ಅದು ಸಿಗದೆ ಹೋದರೆ ಭಾರಿ ಕಷ್ಟ ಆಗುತ್ತೆ. ಅನ್ನಪೂರ್ಣೇಶ್ವರಿ ಅಂತೀವ್ರಿ. ಇವತ್ತು ಏನು ಹೇಳ್ತಾರೆ ಗೊತ್ತಾ? ಅನ್ನ ತಿನ್ನಬಾರ್ದು ಅಂತಾರೆ. ನಾನು ದಪ್ಪ ಇದ್ದೀನಪ್ಪ, ಸೊ ನನಗೆ ಅನ್ನ ತಿನ್ನಬಾರ್ದು ಅಂದರೆ ನನ್ನ ಕಾಯಿಲೆಗಳು ಬಂದುಬಿಡ್ತೈತೆ. ತಾಯಿ ಅನ್ನಪೂರ್ಣೇಶ್ವರಿನ ಪ್ರಸಾದ ಆಗಿ ತೊಗೋಬೇಕು, ಜಾಸ್ತಿ ತಿನ್ನಬಾರ್ದು, ಅದು ಒಪ್ಕೊಳ್ಳೋಣ. ಬಟ್ ಅನ್ನನೇ ಬಿಟ್ಬಿಡೋದು ತಪ್ಪದು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಪ್ರಾಕ್ಟಿಕಲಾಗಿ ಯೋಗ ನ್ಯಾಚುರೋಪತಿ ಲೈಫ್ ಸ್ಟೈಲು ಎಲ್ಲಿದೆ? ನಮ್ಮ ಭಾರತದಲ್ಲಿದೆ. ನಮ್ಮ ಕರ್ನಾಟಕ ಶ್ರೀಮಂತವಾದದ್ದು ಈ ವಿಚಾರವಾಗಿ. ಟಾಪ್ ಕಾಲೇಜಸ್ಸಲ್ಲಿರೋದು ನಮ್ಮ ಕರ್ನಾಟಕದಲ್ಲೇ. ಎಂತೆಂಥ ಕೋಚಿಂಗ್ ಕೊಡ್ತಾರೆ ಗೊತ್ತಾ ನಮ್ಮ ಆಯುಷ್ ಕಾಲೇಜ್ಗಳಲ್ಲಿ. ಇಂಟಲೆಕ್ಚುಯಲ್ ಮೈಂಡ್ಸ್ ಪ್ರೊಫೆಸರ್ಸ್ಗಳು ಎಂತೆಂಥವ್ರು ಇದ್ದಾರೆ ಗೊತ್ತಾ? ಡಾಕ್ಟ್ರುಗಳು ಅಪ್ಪ ಅದ್ಭುತವಾಗಿದ್ದಾರೆ. ಮತ್ತು ಎಲ್ಲ ಮೆಡಿಸನ್ನಲ್ಲೂ ಆಗಲ್ಲ, ಮುಗೀತು ಅಂದಾಗ ಲಾಸ್ಟಲ್ಲಿ ಬರ್ತಾರೆ ನಮ್ಮ ಆಯುಷ್ ಸಿಸ್ಟಮ್ಗೆ. ಆಗದಿರೋದನ್ನ ಕ್ಯೂರ್ ಮಾಡೋದಿರೋದು ನಮ್ಮ ಆಯುಷ್ ಸಿಸ್ಟಮಲ್ಲಿ ಮಾತ್ರ, ಬೇರೆ ಕಡೆ ಇಲ್ಲ. ಬುಡು ಸಮೇತ ತೆಗೆದಾಕೋ ತಾಕತ್ತಿರೋದು ನಮ್ಮ ಆಯುಷ್ ಸಿಸ್ಟಮಲ್ಲಿ, ಬೇರೆ ಸಿಸ್ಟಮಲ್ಲಿ ಇಲ್ಲ. ಈಗ ಮಾರ್ಕೆಟ್ ಹೇಳ್ತೀನಿ ನೋಡಿ. ಸೊ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಮತ್ತು ಟಿಬೆಟಿನ್ ಮೆಡಿಸಿನ್ನು ಇಷ್ಟಿದೆ. ಬಟ್ ನಮ್ಮ ಭಾರತದಲ್ಲಿದ್ದು ಮುಖ್ಯವಾದದ್ದು ಮೂಲ ಏನಿಲ್ಲ, ಆಯುರ್ವೇದ, ಯೋಗ, ನ್ಯಾಚುರೋಪತಿ ಮತ್ತು ಸಿದ್ಧ. ಇದು ಮೊನೋಪೊಲಿ. ಇದು ಇಲ್ಲಿಂದನೇ ತೊಗೋಬೇಕು, ಇಲ್ಲಿಂದನೇ ಎಲ್ಲದಕ್ಕೂ ಇಡೀ ಪ್ರಪಂಚಕ್ಕೆ ಹೋಗಬೇಕು. ನಾವು ಇದನ್ನು ಬೇಸ್ ಮಾಡಿಕೊಂಡು ಕರ್ನಾಟಕ ರಾಜ್ಯನ ಅತಿ ಶ್ರೀಮಂತವಾದಂಥ ರಾಜ್ಯ ಮಾಡ್ಬೋದು. ಇದ್ರ ಬೇಸ್ ಮೇಲೆ ಸ್ಟಾರ್ಟಪ್ಗಳು ಶುರು ಆಗ್ತಾಯಿದೆ. ನಮ್ಮ ಆಯುಷ್ TV ಇದಕ್ಕೋಸ್ಕರ ಸ್ಟಾರ್ಟಪ್ ಪ್ರಿನ್ಯೂರ್ ಅಂತ ಶುರು ಮಾಡಿದ್ದೀವಿ. ಹೆಲ್ತ್ ಸೆಗ್ಮೆಂಟಲ್ಲಿ, ಎಸ್ಪೆಷಲಿ ಆಯುಷ್ ಸೆಗ್ಮೆಂಟಲ್ಲಿ ನಿಮ್ದೇನಾರು ಒಂದು ಐಡಿಯಾ ಇತ್ತು ಅಂದರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಹೋಗ್ತಿರೋ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿ. ನಿಮ್ಮ ಐಡಿಯಾನ ಇಟ್ಕೊಂಡು ನಿಮಗೆ ಹೆಂಗೆ ಕಂಪ್ನಿನ ಸ್ಟಾರ್ಟಪ್ ಮಾಡೋದಲ್ದೇ ಆ ಪ್ರಾಡಕ್ಟು ಸರ್ವಿಸಸ್ನ ಇಡೀ ವಿಶ್ವಕ್ಕೆ ಹೆಂಗೆ ತಲುಪಿಸಿ ಅಲ್ಲಿಂದ ರೆವಿನ್ಯೂ ಹೆಂಗೆ ತರೋದ್ರ ಬಗ್ಗೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಇದರ ಜೊತೆಯಲ್ಲಿ ನಮ್ಮ ಡಾಕ್ಟರ್ಸ್ ಇದ್ದಾರಲ್ಲ, ಈ ಡಾಕ್ಟರ್ಸ್ಗಳನ್ನ ಬಿಸ್ನೆಸ್ನ ಲಿಫ್ಟ್ ಮಾಡಬೇಕು. ಡಾಕ್ಟರ್ಸ್ ಅಂದರೆ ರೆವಿನ್ಯೂ ಜನ್ರೇಟ್ ಆಗಬೇಕು ಡಾಕ್ಟ್ರುಗಳಿಗೆ. ಆ ರೆವಿನ್ಯೂ ಜನ್ರೇಟ್ ಆಗಬೇಕಂದ್ರೆ ನಮಗೆ ಡಾಲರ್ಸು ಪೌಂಡ್ಸಲ್ಲಿ ಬರಬೇಕು, ಫಾರಿನ್ನಿಂದ ಜನ ಬರಬೇಕು. ಅದನ್ನು ಬರಬೇಕು ಅಂದರೆ ನಮ್ಮ ಒಂದು ಶ್ರೀಮಂತವಾದಂಥ ಸಿಸ್ಟಮ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅವೇರ್ನೆಸ್ ಮಾಡೋಕ್ಕೆ ಯಾರಿಗೆ ದಮ್ಮಿದೆ ಅಂದರೆ ಆಯುಷ್ TVಗೆ. ಯಾಕೆಂದರೆ ನಾವು ಡೆಡಿಕೇಟೆಡ್ ಚಾನಲ್ ರೀ. ಇದ್ರ ಜೊತೆಲಿ ನಮ್ಮ ಸೋಷಿಯಲ್ ಮೀಡಿಯಾ ಮುಖೇನ ನಾವು ಅದನ್ನು ಮೂವ್ ಮಾಡ್ತೀವಿ. ಇದನ್ನು ಇಟ್ಕೊಂಡು ನೀವು ಡಾಕ್ಟ್ರುಗಳು ಇಲ್ವಾ? ತೊಂದರೆ ಇಲ್ಲ. ಡಾಕ್ಟ್ರುಗಳು ಅವ್ರು ಕೆಲಸ ಮಾಡ್ತಾರೆ. ಪ್ರಾಡಕ್ಟ್ಗಳು ಯಾರು ಮಾಡ್ಬೋದು, ಸರ್ವಿಸಸ್ ಯಾರು ಕೊಡ್ಬೋದು, ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಏನಕ್ಕೆ ಅಂದರೆ, ಈಗ ಒಂದು ಉದಾಹರಣೆ ಕೊಡ್ತೀನಿ. ಯಾಕಂದರೆ ವಿಕಾಸ ದರ್ಪಣ ಅಂದರೆ ನಿಮ್ಮ ಒಬ್ಬೊಬ್ಬರ ಡೆವಲಪ್ಮೆಂಟೇ ಮೇಲೆ ಡಿಪೆಂಡ್ ಆಗಿರೋದು ನಮ್ಮ ರಾಜ್ಯದ ಡೆವಲಪ್ಮೆಂಟು. ಮೆಕ್ಡೊನಾಲ್ಡು ಯಾವ ದೇಶದ್ದು? ಅಮೇರಿಕಾದು. KFC ಯಾವ ದೇಶದ್ದು? ಅಮೇರಿಕಾದು. ಅವ್ರುಗಳು ಇಲ್ಲಿ ಬಂದು ನಮ್ಮ ಜನಕ್ಕೆ ಕೊಡ್ತಾವ್ರೆ. ನಮ್ಮಲ್ಲಿ ಪಾಪ್ಯುಲೇಷನ್ ಇದೆ. ಏನು ಮೆಕ್ಡೊನಾಲ್ಡ್ ಹೋಗಿ ತಿನ್ನೋದೇನು, KFC ತಿನ್ನೋದೇನೋ, ಅವ್ರಿಗೆ ದುಡ್ಡು ಕೊಡೋದೇನೋ, ಅವ್ರು ಅದನ್ನು ತೊಗೊಂಡೋಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಾನು ಅವರ ವಿರುದ್ಧ ಅಲ್ಲ, ಅಗೇನೆಸ್ಟ್ ಮಾತಾಡ್ತಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಏನ್ರಿ, ನಮ್ಮ ರಾಜ್ಯದಲ್ಲಿ
ಒಂದೊಂದು ಕಡೆ 224 ಕಾನ್ಸ್ಟಿಟ್ಯೂಯೆನ್ಸಿಲಿ ಒಂದು ಡಿಫ್ರೆಂಟು ಅಡುಗೆಗಳಿದೆ. ನಾವ್ಯಾಕೆ ಬ್ರ್ಯಾಂಡಿಂಗ್ ಮಾಡ್ತಿಲ್ಲ? ನಾವು ಇದನ್ನು ಹೆಲ್ತ್ ಜೊತೆಲಿ ಕಂಬೈನ್ ಮಾಡಿಬಿಟ್ರೆ 1008 ಆರೋಗ್ಯವಾದಂತಹ ತಿಂಡಿಗಳನ್ನ ಹೆಂಗೆ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ನಾವು ವರ್ಕ್ ಮಾಡಿದ್ದೀವಿ. ಸೊ ಇಲ್ಲಿ ಆರೋಗ್ಯನೂ ಚೆನ್ನಾಗಿರಬೇಕು, ನಾಲ್ಗೆ ರುಚಿನೂ ಇರಬೇಕು. ಇದನ್ನು ನಾವು ಮಾಡಿಬಿಟ್ಟು ಬೇಸ್ಡ್ ಆನ್ ದಿಸ್ ಇಡೀ ಪ್ರಪಂಚದಲ್ಲಿ ನಾವು ಎಸ್ಟಾಬ್ಲಿಷ್ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಿದ್ದೀವಿ, ರಿಸರ್ಚ್ ಮಾಡಿದ್ದೀವಿ. ನಿಮ್ಮದು ಐಡಿಯಾ ಇದೆ, ದಯವಿಟ್ಟು ಬನ್ನಿ. ಏನಕ್ಕೆ ಅಂದರೆ ಫುಡ್ ಇಂಡಸ್ಟ್ರಿ ಇಸ್ ವೆರಿ ಬಿಗ್ ಇಂಡಸ್ಟ್ರಿ. ಫುಡ್ಗೂ ಹೆಲ್ತ್ಗೂ ಸಂಬಂಧ ಇದೆ. ಸೊ ಆಯುರ್ವೇದನ, ನ್ಯಾಚುರೋಪತಿನ ಇಟ್ಕೊಂಡು ಆರೋಗ್ಯಕರವಾದಂತಹ ಊಟ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಚಾನಲ್ ವರ್ಕ್ ಮಾಡಿದೆ, ವರ್ಕ್ ಮಾಡ್ತಾಯಿದ್ದೀವಿ, ರಿಸರ್ಚ್ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಎಂಟೈರ್ ವರ್ಲ್ಡಲ್ಲಿ ಮಾರ್ಕೆಟ್ ಮಾಡಬೇಕು ಅಂತಿದ್ದೀವಿ ನಾವು. ನೀವು ಇದರಲ್ಲಿ ಕೈ ಜೋಡಿಸಿ, ನೀವು ಇದರಲ್ಲಿ ರೆವೆನ್ಯೂ ಜನ್ರೇಟ್ ಮಾಡಿ. ಯಾಕಂದರೆ ಒಬ್ಬರ ಕೈಲಾಗಲ್ಲ, ನಾವು ಯುನೈಟೆಡ್ ಆಗಿ ವಿಕಾಸವಾಗಬೇಕು. ಇದೇ ವಿಕಾಸ ದರ್ಪಣ. ಇದು ಒಂದು ಪಾರ್ಟ್ ಆಯಿತು. ಎರಡನೇದು, ನಮ್ಮ ಸ್ಪೈಸಸ್ ಅಂತೀವಲ್ಲ, ಅತಿ ಶ್ರೀಮಂತವಾಗಿರೋದು ನಮ್ಮ ದೇಶದಲ್ಲಿ, ಅದು ನಮ್ಮ ರಾಜ್ಯದಲ್ಲಿ. ಈ ಸ್ಪೈಸಸ್ ಬೇಸ್ ಮೇಲೇ ಎಷ್ಟೊಂದು ಕಾಯಿಲೆಗಳು ವಾಸಿ ಆಗುತ್ತೆ. ನಮ್ಮಲ್ಲಿ ನಮ್ಗೆ ಗೊತ್ತೇ ಇದ್ದಿಲ್ಲ ಯಾರಿಗೂ. ರಸಮ್ ಅಂತ ನಾವು ತಿಂತಿದ್ವಿ. ರಸಮ್ ಮುಖ್ಯನ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟು ಇವಾಗ ಫಾರಿನೆಲ್ಲ ರಸಮ್ ತಿನ್ನೋಕ್ಕೆ ಶುರು ಮಾಡಿದ್ದಾರೆ. ಬಟ್ ಅದನ್ನು ಎಸೆನ್ಸು ಈ ಭೂಮಿಲಿ ಬೆಳೆದಿರುವಂತಹ ಸ್ಪೈಸಸ್ ತೊಗೊಂಡ್ರೆ ಮಾತ್ರ ಇದು ಸಾಧ್ಯ. ಇಲ್ಲಿರೋ ಮಣ್ಣಲ್ಲಿರುವಂಥ ಶಕ್ತಿ, ಇಲ್ಲಿರೋ ನೀರಲ್ಲಿರುವಂಥ ಶಕ್ತಿ ಬೇರೆ ಕಡೆ ಇಲ್ಲ. ಇವಾಗ ನೋಡಿ, ತಿಪ್ಟೂರಲ್ಲಿ ಕೊಬ್ಬರಿ ಇದೆ ಅಲ್ಲ, ನನ್ನ ಪರ್ಸ್ನಲ್ ಅನುಭವ ಹೇಳ್ತೀನಿ. ಆ ಕೊಬ್ಬರಿ ಹಂಗೆ ನೀವು ಇಡೀ ಪ್ರಪಂಚದಲ್ಲಿ ಹೋದರೆ ಎಲ್ಲೂ ಸಿಗಲ್ಲ. ಸೊ ಹೆಂಗೆ ಇದನ್ನು ಯೂಟಿಲೈಸ್ ಮಾಡಿಕೊಂಡು ನಾವು ದುಡ್ಡು ಮಾಡ್ಬೋದು. ಏನಕ್ಕೆ ನಾವು ದುಡ್ಡು ಮಾಡಬೇಕಾಗಿರೋದಿಲ್ಲ? ನೀವುಗಳು ಶ್ರೀಮಂತರಾಗಬೇಕು. ನೀವು ಶ್ರೀಮಂತರಾಯಿತು ಅಂದರೆ ನಮ್ಮ ರಾಜ್ಯ ಶ್ರೀಮಂತವಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಕರೆನ ನಾನು ಕಾಯ್ತಾ ಇರ್ತೀನಿ. ನಿಮ್ಮ ಸೇವೆ ಮಾಡೋದಕ್ಕೆ ನಮ್ಮ ಐಶ್ ಚಾನಲ್ಲು, ನಮ್ಮ ಇಡೀ ತಂಡ ಕಾಯ್ತಾ ಇರುತ್ತೆ. ಒಟ್ಟಿಗೆ ಸೇರಿ ರಾಜ್ಯನ ಡೆವಲಪ್ ಮಾಡಬೇಕು ಅಂದರೆ ನಿಮ್ಮ ಡೆವಲಪ್ಮೆಂಟ್ ಆಗಬೇಕು. 224 ಕಾನ್ಸ್ಟಿಟ್ಯೂಯೆನ್ಸಲ್ಲೂ ಏನೇನಿದೆ ವಿಶೇಷವಾದದ್ದು ಅನ್ನೋದ್ರ ಬಗ್ಗೆ ನೀವು ನಂಗೆ ಮಾಹಿತಿ ಕೊಡಬೇಕು. ನಮ್ಮ ಟೀಮು ಅಲ್ಲಿ ಬರುತ್ತೆ, ನಾನು ಖುದ್ದಾಗಿ ಬರ್ತೀನಿ. ಇವನ್ನೆಲ್ಲ ಸೇರಿ ಒಟ್ಟಿಗೆ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ರೆವಿನ್ಯೂ ಹೆಂಗೆ ಜನ್ರೇಟ್ ಮಾಡೋಣ, ರೆವಿನ್ಯೂ ಜನ್ರೇಟ್ ಮಾಡಿಬಿಟ್ಟು ಆ ಬರೋ ಒಂದು ರೆವಿನ್ಯೂ ಅಲ್ಲಿ ನಮ್ಮ ಅಭಿವೃದ್ಧಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಡೀಪಾಗಿ ಸ್ಟಡಿ ಮಾಡೋದೇ ಈ ವಿಕಾಸ ದರ್ಪಣ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಂದಿನ ಸಂಚಿಕೆಯಲ್ಲಿ ನಾನು ಮನಸ್ಸಿನ ಬಗ್ಗೆ ಮಾತಾಡಿದೆ. ಈ ಸಂಚಿಕೆಯಲ್ಲಿ ಆರೋಗ್ಯದ ಸ್ವಲ್ಪ ಮಾಹಿತಿ ಕೊಟ್ಟು, ಇನ್ನೂ ತುಂಬ ಇದೆ ಮಾಹಿತಿ ಕೊಡುವಂಥದ್ದು. ಮುಂದಿನ ಸಂಚಿಕೆಗಳಲ್ಲಿ ನಾನು ಕೊಡುವಂಥ ಮಾಹಿತಿನ ಇಟ್ಕೊಂಡು ಯಾರ್ಯಾರಿಗೆ ಏನೇನು ಐಡಿಯಾ ಬರುತ್ತೋ ಗೊತ್ತಿಲ್ಲ. ಈ ಒಂದು ವಿಕಾಸ ದರ್ಪಣ ಬರೀ ಇನ್ಫಾರ್ಮೇಷನ್ನು, ಐಡಿಯಾಸ್ಗಳು ಕೊಡೋದಲ್ದೇ ಅದನ್ನು ನೀವು ತೊಗೊಂಬಂದಾಗ ಅದನ್ನು ಲಿಫ್ಟ್ ಮಾಡಿ ಡೆವಲಪ್ ಮಾಡೋದಕ್ಕೋಸ್ಕರನೇ ಡೆಡಿಕೇಟೆಡ್ ಆಗಿರುವಂಥದ್ದು. ಸೊ ಇಲ್ಲಿ ಆರೋಗ್ಯವಾಗಿ ಇರಬೇಕು ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ, ತಿನ್ನೋದಕ್ಕಿಂತ ವೆರಿ ಇಂಪಾರ್ಟೆಂಟು ಮನಸ್ಸು. ಇದನ್ನು ನಮ್ಮ ಋಷಿಮುನಿಗಳು ರಿಸರ್ಚ್ ಮಾಡಿ ಡಿಸ್ಕವರ್ ಮಾಡಿದರು. ಹಾಗಾಗಿ ಧ್ಯಾನ ಯೋಗ ಅನ್ನೋದು ಕೊಟ್ಟಿದ್ದು ನಮ್ಮ ಭಾರತ. ಈ ಧ್ಯಾನ ಯೋಗ ನಾವು ಯೂಟ್ಯೂಬಲ್ಲಿ ಎಲ್ಲರೂ ಹಾಕಿದ್ರೆ ಮೆಡಿಟೇಷನ್ ಮಾಡೋದು, ಹಂಗೆ ಮಾಡೋದು ಅಂತಾರೆ. ನಾಲೆಜ್ ಪ್ರಯೋಜನ ಆಗಲ್ಲ, ಜಾಗದ ಮಹಿಮೆ ಇಂಪಾರ್ಟೆಂಟು. ನಮ್ಮ ಭಾರತದಲ್ಲಿ ಜಾಗದ ಮಹಿಮೆ ಎಷ್ಟು ಪವರ್ಫುಲ್ಲು ಅಂದರೆ, ನಾನು ಹೇಳಿದ್ನಲ್ಲಿ ಇಲ್ಲಿ ಹುಟ್ಟಿ ಬೆಳೆದಿರುವಂಥವ್ರು ಯಾರು, ದೇವ್ರುಗಳು ನಡ್ತಾ ಇರೋ ಭೂಮಿ ಇದು, ಋಷಿಗಳು ನಡ್ತಾ ಇರೋ ಭೂಮಿ ಇದು. ಇಲ್ಲಿ ಬಂದು ಧ್ಯಾನ ಮಾಡಿದ್ರೆ ನೋಡಿ ವರ್ಕೌಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಧ್ಯಾನ ಸೆಂಟರ್ಸ್ಗಳನ್ನ ಮಾಡಬೇಕು. ಯಾರು ಬಂದು ಮಾಡಬೇಕಲ್ಲಿ? ನಾವುಗಳಂತೂ ಮಾಡ್ತೀವಿ. ನಮ್ಮ ಮನೇಲಿ ನಮ್ಮ ಜಾಗನ ಮಾಡ್ತೀವಿ. ಹೊರ ದೇಶದಿಂದ ಇಲ್ಲಿ ಬರೋಂಗೆ ಮಾಡಬೇಕು. ಸುಮಾರು ಆಶ್ರಮಗಳು ಮಠಗಳು ಮಾಡ್ತಾಯಿದೆ. ಬಟ್ ಇದು ಇನ್ನೂ ಲಾರ್ಜ್ ಸ್ಕೇಲಲ್ಲಿ ಡೆವಲಪ್ ಆಗಬೇಕು. ಧ್ಯಾನ ಇರ್ಬೋದು, ಯೋಗ ಇರ್ಬೋದು, ಅಥವಾ ಸಿದ್ಧ ಮೆಡಿಟೇಷನ್ ಇರ್ಬೋದು, ಆಯುರ್ವೇದ ಇರ್ಬೋದು. ನಮ್ಮ ಸ್ಪೈಸಸ್ ವಿಚಾರ ಹೇಳ್ತೀನಿ. ಇದು ನಾನು ಹೇಳೋದಕ್ಕಿಂತ ಅದ್ಭುತವಾಗಿ ಹೇಳ್ಬೇಕು ಅಂದರೆ, ಕಾಂತಾರ ಮೂವಿ ನೋಡೋದಲ್ಲ, ಇದು ಸೆಕೆಂಡ್ ಮೂವಿ. ಅದರಲ್ಲಿ ಅದ್ರ ವ್ಯಾಲ್ಯೂ ತೋರಿಸ್ತಾರೆ. ನಮ್ಮ ಚಕ್ಕೆ, ಲವಂಗ, ಏಲಕ್ಕಿ, ಇವೆಲ್ಲ ಮೆಣಸು, ಇದು ಮೊದಲು
ಚಿನ್ನ ಇದು ಸಮವಾಗಿ ನೋಡೋರು, ಅಂದರೆ ಬಾಟರ್ ಸಿಸ್ಟಮ್ ಅಂತಿತ್ತು. ಚಿನ್ನ ಕೊಟ್ಟರೆ ಇವ್ರಿಗೆ ಇದು ಕೊಡ್ತಾಯಿದ್ರು, ಹೊರ ದೇಶದಿಂದ ಬಂದ್ಬಿಟ್ಟು ತೊಗೊಂಡೋಗೋರು. ಇಲ್ಲಿರುವಂಥ ಸ್ಪೈಸಸ್ಗಿರುವಂಥ ತಾಕತ್ತು ಇನ್ನು ಯಾವುದೇ ಭೂಮಿಲಿ ಹೊರ ದೇಶದಲ್ಲಿ ಬೆಳೆದ್ರೂ ತಾಕತ್ತು ಸಿಗಲ್ಲ. ಅಷ್ಟು ಪವರ್ಫುಲ್ ರೀ. ಈ ಸ್ಪೈಸಸ್ ಮೂಲಕನೇ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ಬಿಡುತ್ತೆ. ಇದು ನಮ್ಮ ದೇಶದಿಂದ ನಾವು ಹೊರ ದೇಶಕ್ಕೆ ಕಳಿಸಿ ನಾವು ಡಾಲರ್ಸ್ ಹೆಂಗೆ ತೆಗಿಯೋದು ಮಾಡ್ತಾಯಿದ್ದೀವಿ, ಮಾಡ್ತಿಲ್ಲ ಅಂತಲ್ಲ. ಬಟ್ ಅದನ್ನು ಹೆಂಗೆ ಇನ್ಕ್ರೀಸ್ ಮಾಡೋದು? ನಮ್ಮಲ್ಲಿ ಏನು ಗೊತ್ತಾ, ನಮ್ಮಲ್ಲಿ ಸಮಸ್ಯೆ ಐತ್ರಿ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಒಬ್ಬ ಅಭಿವೃದ್ಧಿ ಆಗ್ತಿದ್ರೆ ನನಗೆ ಇಷ್ಟಪಡಲ್ಲ, ನಾನೊಬ್ಬನೇ ಆಗಬೇಕು, ಅವನು ಆಗಬಾರ್ದು ಅನ್ನೋದು ಕಡೆ ನಾವು ವರ್ಕ್ ಮಾಡ್ತೀವಿ. ನಂದು ಸ್ವಂತ ಅನುಭವ. ನಾನೇ ಒಂದು ಜಾಗದಲ್ಲಿ ಹೋಗಿ ಆ ಒಂದು ಜಾಗನ ಲಿಫ್ಟ್ ಮಾಡ್ಬೇಕು, ಡೆವಲಪ್ ಮಾಡ್ಬೇಕು ಜನಕ್ಕೆ ಅಂತ ಹೋಗ್ತಿದ್ರೆ ಅಲ್ಲಿರೋ ವ್ಯಕ್ತಿ ಇವ್ನಿಗೆ ಹೆಸರು ಬರುತ್ತೆ ಅಂದ್ಬಿಟ್ಟು ನನ್ನ ಮೇಲೇ ಅಟ್ಯಾಕ್ ಮಾಡೋರು. ಇದು ನಿಜ, ನನಗೆ ಆಗಿರೋ ಅನುಭವ ಇದು. ಇವಾಗ ನಮ್ಮಲ್ಲೇ ನೋಡಿ, ನಿಮ್ಮನೆಯಲ್ಲೇ ನೋಡಪ್ಪ, ಅಲ್ಲಿ ಬೇಡ, ಒಬ್ರು ನೋಡ್ರೆ ಇನ್ನೊಬ್ರಿಗಾಗಲ್ಲ. ಇದರಿಂದನೇ ನಾವು ಉದ್ಧಾರ ಆಗಿಲ್ಲ. ಹೊರ ದೇಶದಿಂದ ಎಲ್ಲರೂ ಬಂದ್ಬಿಟ್ಟು ನಮ್ಮ ದೇಶನ ದಾಳಿ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ರು? ಪಠಾಣವ್ರು ಇರ್ಬೋದು, ಟರ್ಕಿಯವ್ರು ಇರ್ಬೋದು, ಬ್ರಿಟಿಷವ್ರು ಇರ್ಬೋದು, ಪೋರ್ಚುಗಲ್ ಇರ್ಬೋದು, ಡಚ್ ಅವ್ರು ಇರ್ಬೋದು. ಯಾಕೆ ಅಂದರೆ ನಾವುಗಳು ಸರಿ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಮಗೇನಂದರೆ ನನಗೇನಾರ ಲಾಭ ಇದೆ ಅಂದರೆ ನಾವು ಎಲ್ಲರೂ ಹರಾಜಿಗೆ ಹಾಕ್ಬಿಡ್ತೀವಿ. ಸೊ ಅವ್ರೇನು ಮಾಡಿದ್ರು, ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು. ನಿನ್ಗೆ ಇದು ಕೊಡ್ತೀನಪ್ಪ, ನಿಮ್ಮವ್ರನ್ನ ಸಾಯಿಸು ಅಂದರೆ ಓಕೆ, ನಂಗೆ ಸಿಗ್ತಿದೆ, ನಮ್ಮವ್ರು ಸಾಯಿಸ್ಬಿಡ್ತೀನಿ. ನಮ್ಮ ಜನರನ್ನ ಇಟ್ಕೊಂಡು ಅವ್ರು ನಮ್ಮನ್ನು ಆಳೋದು. ಅವ್ರು ಬಂದಿದ್ದು ಬೆರಳೆಣಿಕೆ ಜನ. ಅವರು ನಮ್ಮವ್ರನ್ನ ತೊಗೊಂಡ್ರು, ದುಡ್ಡು ಕೊಟ್ಟರು, ಸೈನಿಕರಾಗಿ ಇಟ್ಕೊಂಡ್ರು, ನಮ್ಮವ್ರನ್ನ ಸಾಯಿಸೋಕ್ಕೆ ಶುರು ಮಾಡಿದ್ರು. ಇವತ್ತು ಏನಾಗ್ತಿದೆ? ಇವತ್ತು ಅದೇ ಆಗ್ತಿರೋದು. ಇವತ್ತೇ ಡಿವೈಡ್ ಆ್ಯಂಡ್ ರೂಲೇ ಆಗ್ತಿರೋದು. ಸೊ ಇಲ್ಲಿ ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು. ನಮ್ಮ ರಾಜ್ಯ ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಒಬ್ಬ ಯಾರೋ ಬೆಳೀತಾವನೆ ಅಂದರೆ ಅವನಿಗೆ ಸಪೋರ್ಟ್ ಮಾಡಿ ಬೆಳೆಸಬೇಕು. ಅದು ಬೆಳೆಸೋಕ್ಕಾಗಲ್ವ, ಸಪೋರ್ಟ್ ಮಾಡೋಕ್ಕಲ್ವ, ಹಾಳು ಮಾಡೋಕ್ಕೆ ಮಾತ್ರ ಹೋಗ್ಬೇಡಿ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇದೆ, ಅದನ್ನು ಗುರ್ತಿಸ್ಬಿಟ್ಟು ಅವ್ರನ್ನ ಲಿಫ್ಟ್ ಮಾಡಿ. ಇವಾಗ ಲೀಡರು ಒಬ್ಬನೇ, ಇನ್ನೆಲ್ಲರೂ ಫಾಲೋಯರ್ಸನ್ನೇ. ಇವತ್ತು ಕೂಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾರು ತಂದು ಕೊಟ್ಟಿದ್ದು ಅಂದರೆ ಸುಮಾರು ಜನ ಇದ್ದಾರೆ. ಬಟ್ ಬರೋ ಮೊದಲನೇ ಹೆಸರು ಮಹಾತ್ಮ ಗಾಂಧೀಜಿ. ಒಬ್ಬ ವ್ಯಕ್ತಿ ಅಹಿಂಸೆ ಮುಖೇನ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಒಬ್ಬ ವ್ಯಕ್ತಿ ಥಿಂಕ್ ಮಾಡಿದ್ರು. ಯಾರು ಯೋಚನೆ ಮಾಡಿಲ್ಲ ಅಹಿಂಸೆ ಮುಖಾನೇ ಸಾಧ್ಯನ ಇದು ಅಂತ. ಇದನ್ನು ನೋಡಿ ಮಾರ್ಟಿನ್ ಲೂಥರ್ ಇರ್ಬೋದು, ಅಥವಾ ನಮ್ಮ ನೆಲ್ಸನ್ ಮಂಡೇಲಾ ಇರ್ಬೋದು, ಮಹಾತ್ಮ ಗಾಂಧೀಜಿಯ ಒಂದು ಪವರ್ಫುಲ್ ವಿಚಾರನ ತಗೊಂಡು ಅವರೂ ಅದನ್ನು ಫಾಲೋ ಮಾಡಿದ್ರು. ನಮ್ಮ ದೇಶ ಕೊಟ್ಟಿದ್ರಿ ಇದು ಅಹಿಂಸೆ ಅನ್ನೋದು. ಸೊ ಈ ವಿಚಾರವಾಗಿ ನಮ್ಮ ದೇಶ ಬಿಟ್ಟರೆ ಯಾವ ದೇಶನೂ ಇಲ್ಲ. ನಾವು ಯಾವುದೇ ದೇಶಕ್ಕೆ ಕೊಟ್ಟು ನಾವು ದಾಳಿ ಮಾಡಿಲ್ಲ. ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಬೇರೆ ಊರವರು ದಾಳಿ ಮಾಡಿದ್ದಾರೆ. ಹಿಂದೆ ಆಗೋಯ್ತು, ಈಗ ಮತ್ತೆ ಮಾಡೋಕ್ಕೆ ಬಿಡಬೇಡಿ. ನೀವು ಏನು ಮಾಡಬೇಕು ಅಂದರೆ, ಬೇರೆ ದೇಶನ ಅಭಿವೃದ್ಧಿಗೆ ನಾವು ವರ್ಕ್ ಮಾಡೋಣ. ಬಟ್ ಅಲ್ಲಿಂದ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ನಮಗೆ ರೆವಿನ್ಯೂ ಬರಬೇಕು. ನಾವು ಅವ್ರಿಗೆ ಏನು ಬೇಕು, ಅವ್ರದ್ದೇನು ಸಮಸ್ಯೆ ಇದೆ ಅದನ್ನು ಸಾಲ್ವ್ ಮಾಡುವಂತಹ ಒಂದು ಸೆಂಟರ್ ಆಗಬೇಕು ನಮ್ಮ ರಾಜ್ಯ. ಆ ನಿಟ್ಟಿನಲ್ಲಿ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಿದ್ದೆ. ಸೊ ಅದ್ರ ವಿಚಾರವಾಗಿ ಆರೋಗ್ಯ ಅಂದರೆ ಊಟನೂ ಬಂದ್ಬಿಡ್ತೈತೆ, ಫುಡ್ ಇಂಡಸ್ಟ್ರಿನೂ ಬಂದ್ಬಿಡ್ತೈತೆ. ಸೊ ಹೆಲ್ತ್ ಇಂಡಸ್ಟ್ರಿ ಪ್ಲಸ್ ಫುಡ್ ಇಂಡಸ್ಟ್ರಿ ಎರಡೂ ಬ್ಲೆಂಡ್ ಆಗಿಬಿಟ್ಟು ಸ್ಟಾರ್ಟಪ್ ಏನಾರು ಇತ್ತು ಅಂದರೆ, ಐಡಿಯಾಸ್ ಇದ್ದಾರೆ ತೊಗೊಂಬನ್ನಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅಥವಾ ಎಕ್ಸಿಸ್ಟಿಂಗ್ ಯಾರು ಬಿಸ್ನೆಸ್ ಮಾಡ್ತಿದ್ದೀರಾ, ಸ್ಕೇಲ್ ಅಪ್ ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು, ಬನ್ನಿ ನೀವು ಸೇರಿಬಿಟ್ಟು ಎಕ್ಸ್ಪ್ಯಾಂಡ್ ಮಾಡೋಣ. ಅಥವಾ ನಮ್ಮಲ್ಲಿರುವಂಥ ಮ್ಯಾನ್ ಪವರ್ಗಳಿದೆಯಲ್ಲ, ಹೊರ ದೇಶಕ್ಕೆ ಹೋಗ್ಬಿಟ್ಟು ರೂಲ್ ಮಾಡಬೇಕಾ, ಏನು ಮಾಡೋದು ಅದ್ರ ಬಗ್ಗೆ ವರ್ಕ್ ಮಾಡೋಣ. ಸೊ ಈ ನಿಟ್ಟಿನಲ್ಲಿ ನೀವು ಒಟ್ಟಿಗೆ ಸೇರಿ ಒಂದು ಒಗ್ಗಟ್ಟಿನಿಂದ ಇದು ಸಾಧ್ಯ ಹೊರತು ನಾನೊಬ್ಬನೇ ಆಗ್ತೀನಿ ಅಂದರೆ ಇದು ಸಾಧ್ಯ ಇಲ್ಲ. ಈ ವಿಕಾಸ ದರ್ಪಣ 224 ಕಾನ್ಸ್ಟಿಟ್ಯೂಯೆನ್ಸಿಲೂ ಏನು ವಿಶೇಷತೆ ಇದೆ, ಆರೋಗ್ಯ ಪೂರಕವಾದಂಥದ್ದು ಏನಾರಲ್ಲಿ ಇದ್ದೇ ಇರುತ್ತೆ. ನಮ್ಮ ದೇಶದಲ್ಲಿ ಪ್ರತಿಯೊಂದು ಮೂಲೆಯೂ ಏನೋ ಇದೆ. ನಮ್ಮ ರಾಜ್ಯದಲ್ಲಿ ಏನಿದೆ 224 ಕಾನ್ಸ್ಟಿಟ್ಯೂನ್ಸಿ ಗುರುತಿಸಿ ಅಲ್ಲಿರೋದನ್ನು ನ್ಯಾಚುರಲ್ ರಿಸೋರ್ಸ್ನ ಯೂಸ್ ಮಾಡೋದು ಮತ್ತು ನ್ಯಾಚುರಲ್ ಸ್ಕಿಲ್ನ ಯೂಸ್ ಮಾಡೋದು ಅಲ್ಲದೆ ಹೊಸ್ದಾಗಿ ಏನಾರು ಮಾಡ್ಬೋದಾ ಆರೋಗ್ಯ ರಿಲೇಟೆಡು, ಅದನ್ನು ಮಾಡಿ
ಇಡೀ ಪ್ರಪಂಚ 194 ಕಂಟ್ರಿನೂ ಬರೋಂಗೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ಪೆಂಡ್ ಮಾಡಬೇಕು. ಅದಕ್ಕೆ ನಾವು ನಿಮ್ಮ ಜೊತೆಲಿದ್ದೀವಿ, ನೀವು ನಮ್ಮ ಜೊತೆಲಿದ್ದೀರಾ? ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಮಸ್ತೆ.